ಕ್ರೀಡಾಪಟು ಮೇಲೆ ಸುಳ್ಳು ಕೇಸ್ ಖಂಡಿಸಿ ಪ್ರತಿಭಟನೆ. ಯಾದಗಿರಿಯ ಕ್ರೀಡಾಪಟು ಲೋಕೇಶ್ ರಾಠೋಡ್ ಮೇಲಿನ ಸುಳ್ಳು ಪ್ರಕರಣ ಖಂಡಿಸಿ ಪ್ರತಿಭಟನೆ ಮಾಡಲಾಗಿದೆ. ಸುಳ್ಳು ಪ್ರಕರಣ ಹಿಂಪಡೆಯುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗಿದ್ದು, ಯಾದಗಿರಿ ನಗರದ ಸುಭಾಷ್ ವೃತ್ತದಲ್ಲಿ ಪ್ರತಿಭಟಿಸಲಾಗಿದೆ. ಕರ್ನಾಟಕ ಬಂಜಾರ ಸೇವಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು, ಪ್ರತಿಭಟನೆಗೆ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಶ್ರೀಧರ್ ಸಾವ್ಕಾರ್ ಸಾಥ್ ನೀಡಿದ್ದಾರೆ. ಬಿಜೆಪಿ ಯುವ ಘಟಕದ ಕಾರ್ಯಕರ್ತರು ಹಾಗೂ ಬಂಜಾರ ಸಮಾಜದ 106 ಜನರು ಭಾಗಿಯಾಗಿದ್ದರು. ಏನಪ್ಪಾ ಅಂತಂದ್ರೆ, ಇದು ಇವತ್ತೇನು ಕೇಸ್ ಆಗಿದೆ ಲೋಕೇಶ್ ರಾಠೋಡ್ ಅವ್ರ ಮೇಲೆ, ಕೇವಲ ಲೋಕೇಶ್ ರಾಠೋಡ್ ಮೇಲೆ ಮಾಡಿರುವಂಥ ಕೇಸ್ ಅಷ್ಟೇ ಅಲ್ಲ. ಇದು ಸಮಸ್ತ ಯಾದಗಿರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳ ಮೇಲೆ ಮಾಡಿರ್ತಕ್ಕಂಥ ಕೇಸ್ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ನಮ್ಮ ಜಿಲ್ಲೆ ಆಲ್ರೆಡಿ ಎಲ್ಲ ಕ್ಷೇತ್ರದಲ್ಲಿ ಹಿಂದುಳಿದಂಥ ಜಿಲ್ಲೆ, ಭಾಳ ಚಿಕ್ಕದಾದಂಥ ಜಿಲ್ಲೆ. ನಮ್ಮ ಜಿಲ್ಲೆ ಕ್ರೀಡೆಯಲ್ಲೂ ಕೂಡ ಹಿಂದುಳಿದಿದೆ, ಶಿಕ್ಷಣದಲ್ಲೂ ಕೂಡ ಹಿಂದುಳಿದಿದೆ, ಪ್ರತಿಯೊಂದು ಅಭಿವೃದ್ಧಿಯಲ್ಲಿ ಕೂಡ ಹಿಂದುಳಿದಂಥ ಜಿಲ್ಲೆ ನಮ್ಮದು. ಇಂಥ ನ್ಯಾಷನಲ್ ಲೆವೆಲ್ ಕ್ರೀಡಾಪಟು ಮೇಲೆ ಕೇಸ್ ಹಾಕಿದರೆ ಮತ್ತು ಇನ್ನೂ ಬರುವಂಥ ಬೇರೆ ಬೇರೆ ಕ್ರೀಡಾಪಟುಗಳಿಗೆ ನೀವು ಏನು ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದೀರಾ? ನೀವು ಬೇರೆ ಕ್ರೀಡಾಪಟುಗಳ ಮನಸ್ಥಿತಿಯನ್ನು ಕುಗ್ಗಿಸುವಂಥ ಕೆಲಸ ಮಾಡ್ತಾಯಿದ್ರೆ ಹೇಗೆ? ಅಂದರೆ ನಮ್ಮ ಜಿಲ್ಲೆಯಲ್ಲಿಂದ ಯಾವುದು ಕ್ರೀಡಾಪಟುಗಳು ನ್ಯಾಷನಲ್ ಲೆವೆಲ್ಗೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಿ ಹೋಗ್ಬಾರ್ದಂತ ಏನಾದರೂ ನಿಮ್ಮದು ಅನಿಸಿಕೆಗಿನ ಇದೆ ಏನು? ಅದು ಗೊತ್ತಾಗ್ತಾ ಇಲ್ಲ. ಇನ್ನೂ ಒಂದು ಏನಂತಂದರೆ, ನಮ್ಮ ಭಾರತ ದೇಶದಲ್ಲಿ ಯಾವ ಕಾನೂನಲ್ಲಿ ಪ್ರತಿಭಟನೆ ಮಾಡಿದವರ ಮೇಲೆ FIR ಆಗ್ತೀನಿ ಅಂತ ಯಾವುದಾದ್ರೂ ಕಾನೂನು ಇದೆಯಾ? ಅದು ಕೂಡ ಪೊಲೀಸರ ಪರ್ಮಿಷನ್ ತೊಗೊಂಡು ಕೇಶವರು ಪ್ರತಿಭಟನೆ ಮಾಡ್ತಿರೋ, ಅದು ಶಾಂತಯುತವಾಗಿ ಮಾಡಿರ್ತಕ್ಕಂಥ ಪ್ರತಿಭಟನೆಯನ್ನು FIR ಮಾಡ್ತೀರಾ? ಆ ಕ್ರೀಡಾಪಟುಗಳು ಮತ್ತು ಪುನೀತ್ ಅವರ ಧ್ವನಿಯನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಿದ್ರೆ ಅಂತಂದರೆ, ನೀವು ಕ್ರೀಡಾಪಟುಗಳಿಗೆ ಮತ್ತು ಸಮಾಜಕ್ಕೆ ಏನು ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರ ಅಂತಂದೇಳಿ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಯಾದಗಿರಿ.